ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೆಲ್ಲ ಕೆಮ್ಮಣ್ಣುಗುಂಡಿಯಲ್ಲಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಳ ಝೆಡ್ ಪಾಯಿಂಟ್ ಅಂತ ಹೇಳಿ. ಸಾಮಾನ್ಯವಾಗಿ ನೀವೆಲ್ಲ ಕೆಮ್ಮಣ್ಣುಗುಂಡಿ ರಾಜಭವನ ಅಥವಾ ಗಾಜಿನ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದಿರ್ತೀರಾ. ಈ ಸ್ಥಳ ತುಂಬಾ ವಿಶೇಷವಾಗಿದೆ, ಒಂದು ಅದ್ಭುತವಾದಂತ ಅನುಭವನ ನಿಮ್ಗೆಲ್ಲ ಕೊಡುತ್ತೆ. ಬನ್ನಿ ಹಾಗಾದ್ರೆ ನಾವು ಟ್ರೆಕ್ಕಿಂಗ್ ಮುಖಾಂತರ ಇವತ್ತು ಈ ಝೆಡ್ ಪಾಯಿಂಟ್ ನೋಡೋಣ. ಸ್ನೇಹಿತರೆ, ಏನು ಈ ಫ್ರೆಂಡ್ಶಿಪ್ ಡೇ ಸಲುವಾಗಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಒನ್ ಡೇ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದು. ಅದರ ಭಾಗವಾಗಿ ಇವತ್ತು ಕೆಮ್ಮಣ್ಣುಗುಂಡಿಗೆ ಬಂದಿದ್ದೀವಿ. ಈ ಕೆಮ್ಮಣ್ಣುಗುಂಡಿಗೆ ಬಂದನ್ನೆಲ್ಲ ತಿಳಿತು ಇಲ್ಲೊಂದು ಝೆಡ್ ಪಾಯಿಂಟ್ ಅಂತ ಒಂದು ಒಳ್ಳೆ ಸ್ಥಳ ಇದೆ, ಟ್ರೆಕ್ಕಿಂಗ್ ಮುಖಾಂತರ ಹೋಗಬೇಕು ಅಂತೇಳಿ. ಹಾಗಾಗಿ ನಾವು ಒಂದು 10 ಜನ ಫ್ರೆಂಡ್ಸು, ಸುಮಾರು 30 ವರ್ಷಗಳಿಂದ ನಾವು ಸ್ನೇಹಿತರು, ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಎಲ್ಲರೂ ಜೊತೆಯಾಗಿ ಇವತ್ತು ಟ್ರೆಕ್ಕಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆಯೇ ನಿಮ್ಮನ್ನು ಸಹ ಈ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಈ ಕೆಮ್ಮಣ್ಣುಗುಂಡಿಯ ರಾಜಭವನದಿಂದ ಸುಮಾರು 3 ಕಿಲೋಮೀಟರ್ ಆಗುತ್ತೆ. ಕಾಲ್ನಡಿಗೆಯಲ್ಲೇ ಹೋಗಬೇಕಾಗುತ್ತೆ. ನೀವು ಹೋಗಬೇಕಾದ್ರೆ ನಿಮ್ಗೆ ಹಲವಾರು ಜರಿಗಳು, ಅಂದರೆ ಏನು ಫಾಲ್ಸ್ಗಳು ಸಿಗ್ತವೆ. ಹಾಗೆಯೇ ನಡೀತಾ ನಡೀತಾ ಆ ಕಡೆ ಈ ಕಡೆ ಪ್ರಕೃತಿ ಸೌಂದರ್ಯನ ಸವಿತಾ ಆರಾಮವಾಗಿ ನಡಿಬೋದು. ಜೊತೆಗೆ ಕೆಲವು ಜಾಗದಲ್ಲಿ ನಿಮಗೆ ಸ್ವಲ್ಪ ಎಚ್ಚರಿಕೆನೂ ಸಹ ವಹಿಸಬೇಕಾಗುತ್ತೆ. ಏಕೆ ಅಂತಂದರೆ ಈ ಜಾಗದಲ್ಲಿ ಸ್ಲಿಪರಿ ಪ್ಲೇಸಸ್ ಇದೆ, ಅಂದರೆ ಜಾರ್ತಕ್ಕಂಥ ಕೆಲವು ಜಾಗಗಳಿದೆ, ಕಲ್ಲು ಬಂಡೆಗಳಿದ್ದಾವೆ. ನೋಡಿ, ನಾವು ಹೊರಟಿಂತಹ ಸ್ಥಳ ಇದೇನೆ ನೋಡಿ. ಒಂದು ಅರ್ಧ ದೂರ ನಿಯರ್ ಬಂದಿದ್ದೀವಿ. ಇಲ್ಲಿಂದ ಈಗೇನೆ ಪ್ರಕೃತಿ ಸೌಂದರ್ಯನ ನೋಡ್ತಾ ಹಾಗೇ ಮುಂದೆ ಹೋದರೆ ನಿಮಗೆ ಜರಿಗಳು ಸಿಗ್ತವೆ. ಅದರಲ್ಲಿ ಪ್ರಮುಖವಾದ್ದು ಇದು ಶಾಂತಿ ಫಾಲ್ಸ್ ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿದೆ. ಇದರ ಹತ್ರ ಒಂದು 10 ನಿಮಿಷ ನಾವು ಸ್ನೇಹಿತರೆಲ್ಲ ಕಾಲ ಕಳೆದು, ಹಾಗೆಯೇ ನಮ್ಮ ಸ್ನೇಹಿತರೊಬ್ಬರು ಇದರಲ್ಲಿ ಸ್ನಾನವೂ ಸಹ ಮಾಡಿದರು, ತುಂಬ ಎಂಜಾಯ್ ಮಾಡಿದರು. ಹುಷಾರು, ಯಾಕೆಂದರೆ ಇಲ್ಲಿ ತುಂಬ ಜಿಗಣೆ ತುಂಬ ಜಾಸ್ತಿ ಇದ್ದಾವೆ, ಹುಷಾರಾಗಿರಿ. ಹಾಗೆಯೇ ನೋಡಿ, ನಮ್ಮ ಸ್ನೇಹಿತರು ಸ್ನಾನವೂ ಸಹ ಮಾಡಿದ್ರು. ಹಾಗೆಯೇ ಕೆಲವು ನಿಮ್ಮ ಫೋಟೋಗಳ್ನೂ ಸಹ ಇಲ್ಲಿ ತಗೊಂಡು ನಾವು ಈ ಜಾಗದಲ್ಲಿ ಒಂದು 5ರಿಂದ 10 ನಿಮಿಷ ಕಳೆದು ನಂತರ ನೋಡಿ, ಇದೇ ಪಾಯಿಂಟು 1.5 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ, ಸೆಂಟ್ರ್ ಪಾಯಿಂಟು. ಆ ಜಾಗಕ್ಕೂ ಈ ಜಾಗಕ್ಕೂ ಮುಂಚೆ ಇಲ್ಲಾಸಿ ಹತ್ತು ಹೋಗೋರಂತೆ. ಆದರೆ ಈಗ ತುಂಬ ಸ್ಲಿಪರಿ ಇರೋದ್ರಿಂದ, ಅಂದರೆ ತುಂಬ ತಗ್ಗು ಪ್ರದೇಶ ಇರೋದ್ರಿಂದ, ಬೀಳ್ತಕ್ಕಂಥ ಸಂಭವ ಇರೋದ್ರಿಂದ, ಅಪಾಯ ಇರೋದ್ರಿಂದ ಆ ಸ್ಥಳನ ನಿಷೇಧ ಮಾಡಿದ್ದಾರೆ. ನೋಡಿ, ಈ ಥರ ನೀವು ನಡ್ಕೊಂಡು ಹೋಗಬೇಕಾದ್ರೆ ಕೆಲವು ಕಡೆ ಜಾರುತ್ತೆ. ಆಮೇಲೆ ನೋಡಿ, ಎಡಗಡೆ ನೋಡಿದರೆ ಪ್ರಪಾತದ ರೀತಿ ಇರುತ್ತೆ. ಇಳಿಬೇಕಾದ್ರೆ ಹತ್ತಬೇಕಾದ್ರೆ ತುಂಬ ಹುಷಾರಾಗಿರಿ. ಯಾವುದು ಜಾಸ್ತಿ ಥಿಂಗ್ಸ್ನ ತಗೊಂಡು ಹೋಗಬೇಡಿ, ಆರಾಮಾಗಿ ಒಂದು ಖಾಲಿ ಕೈಯಲ್ಲಿ ಹೋಗಿ. ನೋಡಿ, ಈ ಥರ ಎಲ್ಲ ಸ್ಥಳಗಳಿದೆ, ಕುಂತ್ಕೊಂಡು ಇಳಿಬೇಕಾಗುತ್ತೆ ಕೆಲವು ಜಾಗದಲ್ಲಿ. ಆದರೆ ಒಂದು ಉಲ್ಲಾಸನ ಕೊಡುತ್ತೆ. ನಡೀತಾ ನಡೀತಾ ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ಹೋದಂಗೆ ನಿಮ್ಮ ನಿಜಕ್ಕೂ ಮತ್ತಷ್ಟು ಹತ್ರಕ್ಕೆ ಹೋಗಬೇಕು ಅಂತಕ್ಕಂಥ ಒಂದು ಮನಸ್ಸು ತುಳಿತಾ ಇರುತ್ತೆ. ಹಾಗೆಯೇ ನಮ್ಮ ಸ್ನೇಹಿತರೆಲ್ಲ ನಡ್ಕೊಂಡು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಎಡಭಾಗದಲ್ಲಿ ಬಲಭಾಗದಲ್ಲಿ ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಹಲವಾರು ಜನ ಇದ್ದಾರೆ. ಅಂದರೆ ವೀಕೆಂಡ್ಸಲ್ಲಿ ಮತ್ತು ರಜಾ ದಿನಗಳಲ್ಲಿ ಇಲ್ಲಿ ಜಾಸ್ತಿ ಸ್ನೇಹಿತರು ಬರ್ತಾರೆ. ಆದಷ್ಟು ಬೆಳಗಿನ ಜಾವ 7 ಗಂಟೆ 6 ಗಂಟೆಗೆ ಈ ಜಾಗನ ಹತ್ತೋದಕ್ಕೆ ಶುರು ಮಾಡಿ. ಅನಂತರ ಆದರೆ ಸುಸ್ತಾಗುತ್ತೆ. ಜೊತೆಗೆ ಒಂದು ಛತ್ರಿನ ತಗೊಂಡೋಗಿ ಸ್ನೇಹಿತರೆ, ಯಾವ ಸಂದರ್ಭದಲ್ಲಿ ಬೇಕಾದರೂ ಮಳೆ ಬರ್ಬೋದು. ಹಾಗಾಗಿ ಒಂದು ಛತ್ರಿ ತಗೊಂಡೋಗಿ. ಹಾಗೆಯೇ ಮುಂದೆ ಹೋದರೆ ಮುಂದೆ ನಿಮಗೆ ಏನು ನೋಡಬೇಕು ಅಂತ ಹೇಳಿದ್ವಲ್ಲ, ಝೆಡ್ ಪಾಯಿಂಟ್, ಅದು ಸಿಗುತ್ತೆ. ಸ್ವಲ್ಪ ಕಷ್ಟ ಇದೆ, ಸುಸ್ತಾಗುತ್ತೆ. ಆದರೆ ಆ ಜಾಗಕ್ಕೆ ರೀಚ್ ಆದಾಗ ಆ ಫೀಲೇ ಬೇರೆ. ನೋಡಿ, ಅದ್ಭುತವಾದಂಥ ವಿಹಂಗಮ ದೃಶ್ಯ. ಯಾವುದೋ ಬೇರೆದೇ ಪ್ರಪಂಚಕ್ಕೆ ಬಂದಿದ್ದೀನೋ ಅನ್ನೋ ಥರ ಫೀಲ್ ಆಗುತ್ತೆ. ಇಂಥ ಒಂದು ಜಾಗ ನಮ್ಮ ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ. ಇಂಥ ಸ್ಥಳಗಳನ್ನ ಹುಡ್ಕೊಂಡು ನಮ್ಮ ಜನಗಳು ಬೇರೆ ಬೇರೆ ದೇಶಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ. ಆದರೆ ಚಿಕ್ಕಮಗಳೂರಿಂದ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಕೆಮ್ಮಣ್ಣುಗುಂಡಿಯಿಂದ ಕೇವಲ 3 ಕಿಲೋಮೀಟರು ನೀವು ಟ್ರೆಕ್ಕಿಂಗ್ ಮುಖಾಂತರ ನಡೆದರೆ ಇಂಥ ಒಂದು ಅದ್ಭುತವಾದಂಥ ಒಂದು ಪ್ರಕೃತಿ ಸೌಂದರ್ಯದ ಈ ಜಾಗವನ್ನು ನೋಡ್ಬೋದು. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳನ್ನು ಸಹ ಕರ್ಕೊಂಡೋಗಿ ಒಂದು ಯಾವುದೋ ವೀಕೆಂಡ್ಸಲ್ಲಿ ಅಥವಾ ರಜಾ ದಿನಗಳಲ್ಲಿ ಅದ್ಭುತವಾದಂಥ ಜಾಗ. ಈ ಜಾಗದಲ್ಲಿ ನಿಂತ್ಕೊಂಡು ನೋಡಿದರೆ ನೀವು ಮೋಡಕ್ಕಿಂತ ಮೇಲೆ ಇರ್ತೀರ, ಮೋಡ ನಿಮ್ಮ ಕೆಳಗಡೆ ಇರುತ್ತೆ. ಇಮೇಜ್ ಮಾಡ್ಕೊಳ್ಳಿ, ತುಂಬ ಒಂದು ಖುಷಿಯಾಗುತ್ತೆ.
ಅದರಲ್ಲೂ ಸ್ನೇಹಿತರ ಜೊತೆ ಬಂದ್ರಂತೂ ಈ ಜಾಗ ಒಂದು ರಮಣೀಯವಾದಂಥ ಸ್ಥಳ ಅಂತ ಹೇಳ್ಬೋದು. ತುಂಬ ಎಂಜಾಯ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಜೊತೆ ಖಂಡಿತ ಈ ಜಾಗಕ್ಕೆ ವಿಸಿಟ್ ಕೊಡಿ. ಅಲ್ಲಿ ಎಂಟ್ರೆನ್ಸ್ ಫೀಸ್ $118 ಬಿಟ್ಟರೆ ಮತ್ತಿನ್ಯಾವುದೂ ಖರ್ಚಿಲ್ಲ. ಆರಾಮಾಗಿ ಮೇಲತ್ತಿ ಬರ್ಬೋದು. ಇಂಥ ಒಂದು ಪ್ರಕೃತಿ ಸೌಂದರ್ಯನ ಸವಿಬೋದು ಸ್ನೇಹಿತರೆ. ನಮ್ಮ ಸ್ನೇಹಿತರಂತೂ ತುಂಬ ಖುಷಿಯಾದರು ಈ ಜಾಗಕ್ಕೆ ಬಂದು. ಮತ್ತೊಂದು ಮನವಿ ಏನಪ್ಪ ಅಂತಂದರೆ, ಈ ಜಾಗದಲ್ಲಿ ಬಂದಾಗ ದಯವಿಟ್ಟು ಈ ಸೆಲ್ಫಿಗೋಸ್ಕರ ಈ ಕಲ್ ಮೇಲೆ ನಿಂತ್ಕೊಳ್ಳೋದು ಅಂಥ ಕೆಲಸಗಳನ್ನ ಮಾಡಬೇಡಿ. ತುಂಬ ಈ ಜಾಗದಲ್ಲಿ ತುಂಬ ಜಾರ್ತಕ್ಕಂಥ ಹಲವಾರು ಸ್ಥಳಗಳಿದೆ. ಯಾಕೆಂದರೆ ಯಾವಾಗ ಬೇಕಂದರೆ ಮಳೆ ಬರ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಆದಷ್ಟು ಸೇಫ್ಟಿಯಿಂದ ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿ ಪ್ಲಾಸ್ಟಿಕ್ನ ತಂದು ಬಿಸಾಕೋಂಥ ಕೆಲಸನ ಮಾಡಬೇಡಿ, ವೇಸ್ಟೇಜ್ನ ಬಿಸಾಕೋಂಥ ಕೆಲಸನ ಮಾಡಬೇಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ಅತ್ಯಂತ ಸುಂದರವಾದಂಥ ಸ್ಥಳ. ನಿಮ್ಮ ಎಲ್ಲ ನೋವುಗಳನ್ನ ಮರೆತು ಒಂದು ದಿವಸ ಈ ಜಾಗಕ್ಕೆ ಬಂದು ಭೇಟಿ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ, ಫ್ಯಾಮಿಲಿಯೊಂದಿಗೆ ಬನ್ನಿ. ತುಂಬ ಸುಂದರವಾಗಿದೆ. ಬರಬೇಕಾದ್ರೆ ಒಂದು ಬಾಟ್ಲು ನೀರನ್ನ ದಯವಿಟ್ಟು ತೊಗೊಂಬನ್ನಿ, ಏಕೆಂದರೆ ಸುಸ್ತಾಗುತ್ತೆ. ಜೊತೆಗೆ ಏನು ಈ ಸ್ಥಳ ನೋಡಿದ ತಕ್ಷಣ ಸುಸ್ತೆಲ್ಲ ಸಹ ಮಾಯ ಆಗುತ್ತೆ. ಹಾಗಾಗಿ ಖಂಡಿತ ಈ ಸ್ಥಳಕ್ಕೆ ನಮ್ಮ ಎಲ್ಲರೂ ಸಹ ಬಂದು ಭೇಟಿ ಕೊಡಿ ಅಂತ ಕೇಳ್ತೀನಿ. ಹಾಗೆಯೇ ಸ್ನೇಹಿತರೆ, ಇದೊಂದು ನನ್ನ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇದು ಕರ್ನಾಟಕದಲ್ಲಿ ಇದೆ ಅನ್ನೋದೇ ನಮಗೊಂದು ಹೆಮ್ಮೆ ಅಂತ ಹೇಳ್ಬೋದು. ನಮಸ್ಕಾರ.